ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂತ ನೀವು ಆಲ್ರೆಡಿ ತಮ್ಮೆಲ್ಲಲ್ಲಿ ನೋಡಿರ್ತೀರಾ. ಸೊ ಎಸ್, ಏನಪ್ಪ ಅಂದರೆ ಇವತ್ತು ಶಿವರಾತ್ರಿ ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ ಅಂದರೆ ಬೆಳಗ್ಗೆ ನನಗೆ ಇವತ್ತು ಆಫೀಸ್ ಇತ್ತು, ಶಿವರಾತ್ರಿ ಲೀವ್ ಇರಲಿಲ್ಲ. ಅದಕ್ಕೆ ಆಫೀಸೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಏನಪ್ಪ ಅಂದರೆ ನಾರ್ಮಲ್ ಇವಾಗಿನ ಬಂದಿರೋದು ಅಷ್ಟೇ, ಸ್ವಲ್ಪ ಹೊತ್ತಾಯಿತು. ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡ್ತಿದ್ದೆ. ಅದಕ್ಕೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮನೆಯೆಲ್ಲ ಏನೇನು ಮಾಡಿದ್ದಾರೆ ಮತ್ತು ಹೇಗಿರುತ್ತೆ ನಮ್ಮನೆ, ನಾವು ಹೆಂಗೆ ಮಾಡ್ತೀವಿ ಅಂತೆಲ್ಲ ನಾನು ತೋರಿಸ್ತೀನಿ, ಬನ್ನಿ. ನಮ್ಮ ಮನೇಲಿ ಇವತ್ತು ಈ ರೀತಿ ಪೂಜೆ ಮಾಡಿದ್ದಾರೆ ಸಿಂಪಲ್ಲಾಗಿ. ಮತ್ತು ಬೆಳಗ್ಗೆ ಇಲ್ಲಿ ಶಿವಲಿಂಗಗೆ ಏನು ಇದು ಗೈಸ್ ಅಭಿಷೇಕ ಎಲ್ಲ ಮಾಡಿ ಹಾಲಿಂದ ತುಂಬ ಚೆನ್ನಾಗಿ ಬಿಲ್ಪತ್ರ ಎಲ್ಲ ಇಟ್ಟು ನೀಟಾಗಿ ಪೂಜೆ ಮಾಡಿದ್ದಾರೆ. ನಮ್ಮಮ್ಮ ಇಲ್ಲಿ ಪಾಯಸ ಇಟ್ಟಿದ್ದಾರೆ ದೇವ್ರಿಗೆ. ಸೊ ಇಷ್ಟು ನೀಟಾಗಿ ಪೂಜೆ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ಅದೆಲ್ಲ ತೋರಿಸ್ತೀನಿ, ಬನ್ನಿ. ಸೊ ಗಾಯ್ಸ್, ನಮ್ಮ ಅಜ್ಜಿ ಬಂದಿದ್ದಾರೆ. ಹಾಯ್ 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 ಮಾಡು, ನಮಸ್ತೆ ಮಾಡು. ನಮಸ್ತೆ ಮಾಡಿದ್ರು. ನಮ್ಮ ಅಮ್ಮ ಏನು ಮಾಡ್ತಿದ್ದಾರೆ? ನಮ್ಮಮ್ಮ ಪಲ್ಯ ತಿಂತವ್ರೆ ಅಂತ ನಮ್ಮ ಅಜ್ಜಿನೇ ಹೇಳ್ಬಿಟ್ರು. ನಮ್ಮಮ್ಮ ಏನು ಪಲ್ಯ ತಿಂತಿದ್ದೀಮ್ಮ? ಕಾಳು ಪಲ್ಯ ತಿಂತಿದ್ದಾರೆ ಗಾಯ್ಸ್, ಹಬ್ಬಕ್ಕೆ ಕಾಳು ಪಲ್ಯ. ಸೊ ಇನ್ನು ನಮ್ಮನೇಲಿ ಏನೇನು ಮಾಡಿದ್ದಾರೆ ಅಂತದೆಲ್ಲ ತೋರಿಸ್ತೀನಿ, ಬನ್ನಿ. ಸೊ ನನಗೂ ಗೊತ್ತಿಲ್ಲ, ನಾನು ಇವಾಗ ನೋಡ್ತಾ ಇರೋದು. ಇದೇ ಕಾಳು ಪಲ್ಯ ಮಾಡಿದ್ದಾರೆ. ಏನ್ರದ ಇದು? ಸಾಂಬಾರು ಮಾಡಿದ್ದಾರೆ. ಈ ಕುಕ್ಕರಲ್ಲಿ ಏನೋ ಇದೆ ಬಿಸಿ ಬಿಸಿ ಪಾಯಸ. ಹೆಸ್ರು ಬೇಳೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಅಂದರೆ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಬಟ್ ಇನ್ನೂ ಕಳಿಸಿಲ್ಲ, ನೀರು ಬಿಟ್ಕೊಂಡ್ಬಿಡುತ್ತೆ ಅಂತ ಆಮೇಲೆ ಕಳಿಸ್ತಾರೆ. ಸೊ ಇದೇನು ಮಾಡೋಕ್ಕೆ ರವೆ ಉರಿತಿರೋದು? ನೈಟು ದೇವ್ರಿಗೆ ನೈವೇದ್ಯ. ಏನು? ರವೆ ಉಂಡೆ ಗೈಸ್. ನೋಡಿ ಗೈಸ್, ನಮ್ಮ ದೇವ್ರಿಗೆ ನೈವೇದ್ಯಕ್ಕೆ ರವೆ ಉಂಡೆ ಮಾಡ್ತಿದ್ದಾಳೆ. ಎಸ್, ರವೆ ಉಂಡೆ ಎಲ್ಲ ಮಾಡ್ತಾರೆ. ಮತ್ತು ಫ್ರೆಂಡ್ ಬಂದ್ಬಿಟ್ಟು ಇದು ಕೊಟ್ಟಿದ್ರು, ಇದು ದೇವ್ರಿಗೆ ಮಾಡಿರ್ತಾರಲ್ಲ ತಮಟ, ಅದು ಕೊಟ್ಟಿದ್ರು. ಸೊ ಇದೆಲ್ಲ ತಿನ್ನಬೇಕು, ನಾನು ಇನ್ನೂ ತಿಂದಿಲ್ಲ. ಸೊ ನಾನು ಟೆಂಪಲ್ಗೆ ಹೋಗಿಲ್ಲ, ಆಮೇಲೆ ಹೋಗೋಣ ಅಂತ ಇದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ಎಲ್ಲ ತೋರಿಸ್ತೀನಿ ನಿಮಗೆ ಅಷ್ಟೇ ಗೈಸ್. ಲೆಕ್ಕನ ಆಂಟಿ, ನಮ್ಮ ಆಂಟಿ ಬಂದಿದ್ದಾರೆ. ನೀವು ಫೇಮಸ್ ಆಗಿಬಿಟ್ಟಿದ್ದೀರಾ ನೋಡಿ ಗೈಸ್. ನಮ್ಮ ಆಂಟಿ ಬಂದಿದ್ದಾರೆ. ಚೆನ್ನಾಗಿದ್ದೀರಾ ಆಂಟಿ? ಲೆಕ್ ಹಲೋ, ಥ್ಯಾಂಕ್ ಯು, ಸೇಮ್ ಟು ಯು. ಲೆಕ್ಕು ಆಮೇಲೆ ನಾವು ಬಸವನ ಜಯಂತಿಗೆ ಗೈಸ್, ನಾನು ಲೆಕ್ಕನ ಟೆಂಪಲ್ಗೆ ಬಂದಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಅಲ್ವಾ? ಹೌದು, ತುಂಬ ದಿನ ಬಿಟ್ಕೊಂಡು ನಾನು ಲೆಕ್ಕನ ಬಂದಿರೋದು. ಬನ್ನಿ ಹೋಗೋಣ ಒಳಗಡೆ. ಕಾಡೆಲ್ಲ ತುಂಬೈತೆ ಹೂಗಂಧ, ಕಾವೇರಿ ಹರಿದೈತೆ ಏನ್ ಚಂದ. ಕುನಿಗ್ಯಾವೋ ಗುಬ್ಬಿ, ತಂದ್ಯಾವೋ ಗುಟ್ಟು, ನಲಿದ್ಯಾವೋ ನವಿಲು, ನುಲಿದ್ಯಾವೋ ನಾಗ. ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ, ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಬ್ಬ. ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ. ಏಳು ಮಲೆ ನೀ ಕುಂತ ನಮ್ಮಮ್ಮ ದೇವ, ನಗು ಮಲೆ ನೀ ನಿದ್ದೆ ಮಾಡೋ ಮಾದೇವ. ಈ ನಿದ್ದೆ ಸಾಕು, ನೀ ಎದ್ದು ಬಾರು. ನಾನು, ಆಂಟಿ ಮತ್ತು ಲೇಖನ, ಅಂಕಲ್ ಎಲ್ಲರೂ ಬಂದಿದ್ವಿ ಗೈಸ್ ಟೆಂಪಲ್ಗೆ. ಆಫ್ಟರ್ ಲಾಂಗ್ ಟೈಮ್ ತುಂಬ ಖುಷಿ ಆಗ್ತಿದೆ ಗೈಸ್. ಲೇಖನ ತುಂಬ ದಿನ ಆದಮೇಲೆ ಕಾಣಿಸ್ಕೊತಿದ್ದಾಳೆ. ಹೆಂಗೆ ಅನಿಸ್ತಿದೆ? ಎಷ್ಟು ದಿನ ಆಯಿತು? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರಸಾದ ಕೊಟ್ಟಿದ್ದಾರೆ, ಬೂಂದಿ ಕೊಟ್ಟಿದ್ದಾರೆ. ಏನಂಟಿ ಇವಾಗ ಎಲ್ಲಿ ಬ್ಯುಸಿ ಶೆಡ್ಯೂಲಲ್ಲಿ ಆಫೀಸು ಆಫೀಸು ಆಫೀಸು. ಎಷ್ಟು ದಿನ ಆಯಿತು?
ರಾಧಾಲಕ್ಷ್ಮಿನ ಒಂದು ತಿಂಗಳಿಂದ ಮಿಸ್ ಮಾಡ್ಕೊತಾ ಇದ್ದೆ. ಕೆಲ್ಸಕ್ಕೆ ಹೋಗೋ ಬ್ಯುಸಿಯಲ್ಲಿ ಬರೋಕ್ಕಾಗಿಲ್ಲ. ಇವತ್ತು ಬಂದು ತುಂಬ ಖುಷಿ ಆಗ್ತೈತಿ. ಎಸ್, ನನಗೂ ತುಂಬ ಖುಷಿ ಆಗ್ತಿದೆ. ನಿನಗೆ? ನನಗೂ ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ ಗೈಸ್. ಅದರಲ್ಲೂ ನಾವೆಲ್ಲರೂ ಒಟ್ಟಿಗೆ ಬಂದು ದೇವ್ರ ದರ್ಶನ ಮಾಡಿದಂತೂ ಇದ್ದಿದ್ದು ಖುಷಿ ಆಯಿತು. ಸರಿ ಬನ್ನಿ ಹೋಗೋಣ. ಇವಾಗ ಹಿಂಗಿಂದ ಹಂಗೆ ಇವ್ರು ಮನೆಗೆ ಹೊರಡ್ತಾರೆ, ನಾನು ಮನೆಗೆ ಹೋಗಬೇಕು. ಬಾಯ್ ಬಾಯ್, ಆಮೇಲೆ ಸಿಗ್ತೀನಿ. ಮನೇಲಿ ಇವತ್ತು ಕಾಳು ಪಲ್ಯ, ಹೆಸರು ಬೇಳೆ, ಪಾಯಸ, ರವೆ ಉಂಡೆ ಮಾಡಿದ್ದಾರೆ ಗೈಸ್. ನಮ್ಮನೇಲಿ ನಮ್ಮಮ್ಮ ನಮ್ಮಪ್ಪ ಎಲ್ಲ ತಿಂತಾ ಇದ್ದಾರೆ. ಹೆಂಗನ್ಸ್ತು ಇವತ್ತು ಹಬ್ಬ? ಸೂಪರ್ ಅನ್ಸತಿ. ನೀವು ಮಾಡಿರೋದು ಖುಷಿ ಆಯ್ತಾ? ಖುಷಿ ಆಯ್ತು. ಮನಸೆ ಮನಸೆ ಥ್ಯಾಂಕ್ ಯು ನಿನಗೂ